ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಚಿಕ್ಕ ಮಕ್ಕಳಿಗೆ ಕ್ರಾಫ್ಟಿಂಗ್ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ನಾನಿಲ್ಲಿ 3ನೇ ಕ್ಲಾಸ್ ಮಕ್ಕಳಿಗೆ ಕ್ರಾಫ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಮ್ಯಾಕ್ಸಲ್ಲಿ ಟ್ರಯಾಂಗಲ್ ಒಂದು ಮತ್ತು ರೌಂಡ್ ಶೇಪಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಇಲ್ಲಿ ಬುಕ್ಕಲ್ಲಿ ತೋರಿಸಿದ್ದಾರೆ, ಈ ಥರ ಕ್ರಾಫ್ಟಿಂಗ್ ಮತ್ತು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇವಾಗ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನೊಂದು ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ ತೊಗೊಂಡಿದ್ದೀನಿ, ಮತ್ತು ಕತ್ತರಿ ಮತ್ತು ನಮಗೆ ಗಮ್ ಬೇಕಾಗಿದೆ, ಅದೆಲ್ಲ ತೊಗೊಂಡು ಈಗ ಶೀಟ್ ಓಪನ್ ಮಾಡಿ ಮಧ್ಯಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಎರಡು ಈಕ್ವಲ್ ಆಗಿ ಮಧ್ಯದಲ್ಲಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಕಟ್ ಮಾಡಿ ಸಪ್ರೇಟ್ ತಗೊಳ್ಳೋಣ. ಈಗ ಸಪ್ರೇಟ್ ತೊಗೊಂಡಾದ್ಮೇಲೆ ನಾನು ಅರ್ಧ ಕಟ್ ಮಾಡಿದ್ದೇನಲ್ಲ, ಅದರಲ್ಲಿ ಮತ್ತೆ ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಈಕ್ವಲ್ ಆಗಿ ಎರಡು ಒಂದೇ ಸಮ ಬರಬೇಕು ಅಂತೇಳಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನು ಫೋಲ್ಡ್ ಮಾಡಿ ಗಮ್ಮಲ್ಲಿ ಅಂಟಿಸ್ಕೊತಾ ಇದ್ದೀನಿ. ಈ ಥರ ನಾನು ಯಾವ ರೀತಿ ತೋರಿಸಿದ್ದೀನಿ ಆ ಥರ ಗಮ್ಮಲ್ಲಿ ಪ್ಯಾಚ್ ಮಾಡ್ಕೋಬೇಕು. ಈ ಥರ ಅಂಟಿಸ್ಕೊಂಡ್ರೆ ಎರಡು ಒಂದೇ ಸಮ ಕ್ಲೀನಾಗಿ ಅದನ್ನು ಎರಡು ಕಡೆ ಒಂದೇ ಈಕ್ವಲ್ ಆಗಿ ಅಂಟಿಸ್ಕೊಬೇಕು. ಅಂಟಿಸ್ಕೊಂಡು ಇವಾಗ ಕ್ಲೀನಾಗಿ ಅದೆಲ್ಲೂ ಓಪನ್ ಆಗ್ದಂಗೆ ಅಂಟಿಸ್ಕೊತಾ ಇದ್ದೀನಿ. ಇದೆಲ್ಲ ಅಂಟಿಸ್ಕೊಂಡಾದ್ಮೇಲೆ ನಾವು ಒಂದು ಸ್ವಲ್ಪ ಅದನ್ನು ಹಾರಕ್ಕೆ ಬಿಡಬೇಕು. ಗಮ್ಮಲ್ಲಿ ಹಾರಕ್ಕೆ ಬಿಟ್ಕೊಂಡಾದ್ಮೇಲೆ ಇವಾಗ ಅದನ್ನು ಕ್ಲೋಸ್ ಮಾಡೋಕ್ಕೆ ನಾನು ತೊಗೊಂಡಿದ್ನಲ್ಲ ಹಾಫ್ ಶೀಟ್ ಉಳಿದಿತ್ತಲ್ಲ, ಅದರಲ್ಲಿ ರೌಂಡ್ ಶೇಪಿಗೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಇವಾಗ ಅದನ್ನು ಕ್ಲೀನಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದೇ ರೀತಿ ಎರಡು ಬೇಕು ನಮಗೆ, ಎರಡನ್ನೂ ಕೂಡ ಕ್ಲೋಸ್ ಮಾಡಬೇಕು. ಆ ಕಡೆ ಈ ಕಡೆ ಎರಡಿದೆ, ಸೊ ಎರಡನ್ನೂ ಕೂಡ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಶೇಪಿಗೆ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಯಾವ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ನಾನಿವಾಗ ಅದೇನು ಒಣಗಕ್ಕೆ ರೆಡಿ ಮಾಡಿಟ್ಟಿದ್ದೆ ಅದಕ್ಕೆ ಇವಾಗ ಗಮ್ಮ ಹಾಕಿ ಇವಾಗ ಕ್ಲೀನಾಗಿ ಅದನ್ನು ಅಂಟಿಸ್ಕೋಬೇಕು. ಎರಡು ಕಡೆಯೂ ಕೂಡ ಅದನ್ನು ಕ್ಲೀನಾಗಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಬಾಡಿ ಪಾರ್ಟ್ ಕರೆಕ್ಟಾಗಿ ಆಗುತ್ತೆ. ಇಲ್ಲ ಕ್ಲೋಸ್ ಆಗಲಿಲ್ಲ ಅಂದರೆ ನಮಗೆ ಅಷ್ಟು ಚೆನ್ನಾಗಿ ಬರಲ್ಲ. ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಪೀಸಿಗೂ ಗಮ್ ಹಾಕಿ, ಮತ್ತು ನಾನು ಒಣಗಲಿ ಅಂತ ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೂ ಒಂದು ಸ್ವಲ್ಪ ಗಮ್ ಹಾಕಿ ನಾನು ಈ ರೀತಿ ಕೆಳಗಡೆ ಇಟ್ಟು ಅದನ್ನು ಕ್ಲೀನಾಗಿ ಅಂಟಿಸ್ಕೊತಾ ಇದ್ದೀನಿ. ಈಗ ಎರಡು ಕಡೆನೂ ಅಂಟಿಸ್ಕೊಂಡಾದ್ಮೇಲೆ ಈಗ ಫೇಸ್ ಮಾಡಬೇಕು. ಕ್ಯಾಟ್ ರೀತಿ ಅಲ್ವಾ ಮಾಡ್ತಾ ಇರೋದು, ಸೊ ಫೇಸ್ ಮಾಡಬೇಕು. ಅದಕ್ಕೆ ನಾನೊಂದು ಪ್ಲೇಟ್ ತೊಗೊಂಡು ಅದನ್ನು ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಾರ್ಕ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಕ್ಲೀನಾಗಿ ಕಟ್ ಆದಮೇಲೆ ನಾನಿಲ್ಲಿ ಐಸ್ ಬಿಡಿಸ್ಕೊತಾ ಇದ್ದೀನಿ. ಐಸು ಮತ್ತು ನೊಮೋಸು ಎಲ್ಲನೂ ಕೂಡ ಕ್ಲೀನಾಗಿ ಅದನ್ನು ಅಲ್ಲಿ ಯಾವ ರೀತಿ ಇದೆ ಬುಕ್ಕಲ್ಲಿ ಆ ಥರ ನೋಡಿಕೊಂಡು ಕ್ಲೀನಾಗಿ ಬಿಡಿಸ್ಕೊತಾ ಇದ್ದೀನಿ. ಇದನ್ನು ಫಸ್ಟು ಪೆನ್ಸಿಲಲ್ಲಿ ಬಿಡಿಸ್ಕೋಬೇಕು. ಇದೆ ಅಂತ ಅಂದಮೇಲೆ ನಾವು ಸ್ಕೆಚ್ ಪೆನ್ನಲ್ಲಿ ಇಲ್ಲ ಕ್ರಯನ್ಸಲ್ಲಿ ಕಲರ್ ಮಾಡ್ಕೋಬೋದು. ನಾನಿಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಆ ರೀತಿ ಬಿಡಿಸ್ಕೋಬೇಕು. ಆಮೇಲೆ ಕ್ಯಾಟ್ ರೀತಿ
ಡ್ರಾ ಮಾಡ್ಕೊಂಡಾಯಿತು. ಈಗ ಡ್ರಾ ಎಲ್ಲ ಮಾಡ್ಕೊಂಡಾದ್ಮೇಲೆ ನಮಗಿದು ಪರ್ಫೆಕ್ಟ್ ಆಗಿದೆ ಅನಿಸಿದ್ಮೇಲೆ ನಾನಿಲ್ಲಿ ಕ್ರಯನ್ಸಲ್ಲಿ ಐಸಿಗೆ ಮತ್ತು ನೋಸಿಗೆ ಎಲ್ಲ ಕ್ಲೀನಾಗಿ ಡಾರ್ಕಾಗಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಈಗ ಕ್ಯಾಟಿಗೆ ಕಿವಿ ರೀತಿ ಮಾಡ್ಕೋಬೇಕಲ್ಲ, ಅದಕ್ಕೆ ಟ್ರಯಾಂಗಲ್ ರೀತಿ ಅದನ್ನು ಕಟ್ ಮಾಡಿ ಪ್ಯಾಚ್ ಮಾಡಾದಮೇಲೆ ನಾನು ಆಡೋಕ್ಕೆ ಇಟ್ಟಿದ್ದೆಲ್ಲ ಅದಕ್ಕೆ ಮತ್ತು ಫೇಸನ್ನು ಜಾಯಿಂಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನಾವು ಸ್ಟ್ಯಾಂಡ್ ಮಾಡ್ಕೋಬೇಕು ಅದು ನಿಲ್ಲೋದಕ್ಕೆ. ನಾನಿಲ್ಲಿ ಹಂಚು 7 ಕಡ್ಡಿನ ತೊಗೊಂಡು ಈ ರೀತಿ ಗಮ್ ಹಾಕ್ಕೊಂಡು ಸ್ಟ್ಯಾಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟ್ಯಾಂಡ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ಟ್ಯಾಂಡ್ ನಿಂತ್ಕೊಳ್ಳೋಕ್ಕೋಸ್ಕರ ಕೆಳಗಡೆ ರೌಂಡ್ ಶೇಪಲ್ಲಿ ಅದನ್ನು ಕಟ್ ಮಾಡಿ ಒಂದು ಹೋಲ್ ಮಾಡಿ ಅದಕ್ಕೆ ಗಮ್ಮಲ್ಲಿ ಅಂಟಿಸ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ಥರ ಇಟ್ಟು ಈ ಥರ ಸ್ಟ್ಯಾಂಡ್ ರೀತಿ ಹಾಕಬೇಕು. ಈ ಥರ ಹಾಕ್ಕೊಂಡು ನಾವು ಅದಕ್ಕೆ ಅಡ್ಜಸ್ಟ್ ಮಾಡಿ ಹೋಲ್ ಮಾಡಿಕೊಂಡು ಅದಕ್ಕೆ ಗಮ್ ಹಾಕಿ ಅಂಟಿಸಿ ಈ ಥರ ಕ್ಲೀನಾಗಿ ಸ್ಟ್ಯಾಂಡ್ ರೀತಿ ಅಂಟಿಸ್ಕೊಬೇಕು. ಅಂಟಿಸ್ಕೊಂಡ್ರೆ ಅದೇ ರೀತಿ ಅದಕ್ಕೆ ಬಾಲ ಕೂಡ ಮಾಡ್ಕೋಬೇಕು. ಅದಕ್ಕೆ ಕೂಡ ನಾನು ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿ ಕಟ್ ಮಾಡಿ ಕಲರ್ ಮಾಡಿ ಅದಕ್ಕೆ ಟೇಪಲ್ಲಿ ಪ್ಯಾಚ್ ಮಾಡಿ ಈ ಥರ ಮೇಲ್ ರೀತಿ ಕಾಣೋ ಥರ ಮಾಡಿದರೆ ರೆಡಿ ಆಯಿತು. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ತುಂಬ ಕ್ಯೂಟಾಗಿ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಟೇಪಲ್ಲಿ ಬಾಲದಲ್ಲೆಲ್ಲ ಕ್ಲೀನಾಗಿ ಮೇಲ್ ಬರೋ ಥರ ಸುತ್ತಬಿಟ್ಟು ತೆಗೆದಿಟ್ಕೊಂಡು ಸ್ಟ್ಯಾಂಡ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಒಂದು ½ ಆನ್ ಅವರಲ್ಲೇ ರೆಡಿ ಆಗುತ್ತೆ. ಈ ಕ್ಯೂಟ್ ಡಾಲ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ನು ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ.